ಜಮೀರ್ ಖಾನ್ಗೆ, ರೈತರ ಮಧ್ಯೆ ಬೆಂಕಿ ಹಚ್ಚುತ್ತಿರುವ ಜಮೀರ್ ಖಾನ್ಗೆ ರದ್ದು ಮಾಡಿ ರೈತರಿಗೆ ಮೋಸ ಮಾಡುತ್ತಿರುವ ಜಮೀರ್ ಖಾನ್ಗೆ, ರೈತರಿಗೆ ವಂಚನೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಳ್ಳಾರಿ ಜಿಲ್ಲೆಯ ರೈತರಿಗೆ ಆಸ್ತಿಗಳನ್ನ ಕಬಳಿಸ್ತಾ ಇರುವಂತ ಜಿಲ್ಲಾ ಆಡಳಿತಕ್ಕೆ ರದ್ದು ಮಾಡಿ ಭಾರತ್ ಮಾತಾ ಕಿ ರೈತರು ಮತ್ತು ಪಾರ್ಟಿ ಇವತ್ತು ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಡೆ ನಮ್ಮೆಲ್ಲರಿಗೂ ಕೂಡ ಬೆಳಿಗ್ಗೆ ಎದ್ದರೆ ಸಾಕು ರೈತರೆಲ್ಲರೂ ಕೂಡ ನಮಗೆ ಪಾಣಿಯಲ್ಲಿ ನಮ್ಮ ಹೆಸರಿದೆ ಇಲ್ಲ ಅನ್ನೋ ನೋಡ್ಕೊಂಡಂತ ಪರಿಸ್ಥಿತಿಯನ್ನು ನಮಗೆ ತಂದಿಟ್ಟಿದ್ದಾರೆ. ಒಂದು ಕಡೆ ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಏನು ಸಂವಿಧಾನ ಬದ್ಧವಾದಂಥ ಸರ್ಕಾರನ ಇಲ್ಲಿದ್ರೆ ಚುನಾಯಿತ ಬದ್ಧವಾದಂಥ ಸರ್ಕಾರ ಅನ್ನೋದೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಇವತ್ತು ನೋಡ್ತಾ ಇದ್ರೆ ನಾವು ನಮ್ಮ ಹೈದರಾಬಾದ್ ಕರ್ನಾಟಕದ ಜನರು ರಜಾಕಾಲದಿಂದ ಕೂಡ ನಾವು ರಾಜಕಾರಣ ನೋಡ್ಕೊಂಡು ಬಂದ್ವಿ. ಅವತ್ತಿನ ಹೋರಾಟಗಳನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ರಜಾಕರ ಕಾಲದಲ್ಲಾಗಿರ್ಬೋದು, ನಿಜಾಮರ ಕಾಲದಲ್ಲಾಗಿರ್ಬೋದು, ನವಾಬರ ಕಾಲದಲ್ಲಾಗಿರ್ಬೋದು, ಇವತ್ತು ಅವೆಲ್ಲನೂ ಕೂಡ ಮೀರಿಸುವಂಥ ಕೆಲಸ ಇವತ್ತಿನ ಈ ಸರ್ಕಾರ, ತುಘಲಕ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಹಂಗಾಗಿ ಇವತ್ತು ಈ ಸರ್ಕಾರಕ್ಕೆ ನಾನು ಏನು ಎಲ್ಲ ರೈತರ ಆಸ್ತಿಯನ್ನು, ಮಠಮಾನ್ಯಗಳ ಆಸ್ತಿಯನ್ನು, ಜೊತೆಲೆ 2ನೇ ಶತಮಾನ, 5ನೇ ಶತಮಾನ, 12ನೇ ಶತಮಾನದಲ್ಲಿದ್ದಂಥ ಎಲ್ಲ ಆಸ್ತಿಗಳನ್ನು ಒಂದು ಕಡೆ ವಕ್ಫ್ ಹೆಸರು ಮೇಲೆ ನೋಂದಾವಣೆಯನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಇವತ್ತು ನಮ್ಮೆಲ್ಲರಿಗೂ ಇದು ಕಾಣದ ಕೈಗಳು ಯಾರು ಅನ್ನೋದು ಕೂಡ ನಮಗೆ ಪ್ರಶ್ನೆಯನ್ನು ನಾವೇ ಹಾಕೋಬೇಕಾಗಿದೆ. ಒಂದು ಕಡೆ ಜಿಲ್ಲಾ ಮಂತ್ರಿಗಳಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಅವರು ಕೂಡ ಅವರು ಒಂದು ರೀತಿ ಅಂದ್ರಿಗಿನ ಅವರು ಎಲ್ಲ ಒಂದು ಕಡೆ ಮಾಧ್ಯಮಗಳಲ್ಲಿ ನೋಡಿಸ್ತಾ ಇದ್ರು. ಎಲ್ಲ ಒಂದು ಕಡೆ ಅವರು ನೋಡ್ಕೊಂಡ ಟೈಮಲ್ಲಿ ಆಸ್ತಿ ಏನಿದೆನೋ ಅದನ್ನು ಬಣ್ಣ ಹಚ್ಚಿ ಎಲ್ಲರಿಗೂ ಜನರಿಗೆ ನೋಡಿಸ್ತಾ ನಮ್ಮನ್ನೆಲ್ಲರಿಗೂ ಕೂಡ ಯಾವ ರೀತಿಯಲ್ಲಿ ಉಲ್ಲೇಖನ ಮಾಡಿದ್ರು ಅಂದರೆ ನಮ್ಮನ್ನ ಸೈತಾನ್ಗಳು ಅಂದರೆ ನಾವ್ಯಾರು ವಿರೋಧ ಮಾಡ್ತಾ ಇದ್ವೋ, ಮಠಮಾನ್ಯಗಳ ಆಸ್ತಿಯನ್ನು ಇವತ್ತು ವಕ್ಫ್ಗೆ ನೋಂದಣಿ ಮಾಡಿದ್ರು ಏನು ಹೋರಾಟವನ್ನು ಮಾಡ್ತಿದ್ವೋ, ಇವತ್ತು ನಾವೆಲ್ಲ ರೈತರ ಆಸ್ತಿಗಳಲ್ಲಿ ಏನು ನೋಂದಣಿ ಮಾಡಿದ್ಕೋಸ್ಕರ ಏನು ಹೋರಾಟವನ್ನು ಮಾಡ್ತಾ ಇದ್ವೋ, ಈ ಹೋರಾಟ ಮಾಡೋಂಥ ಜನರೆಲ್ಲರೂ ಕೂಡ ನಾವೆಲ್ಲರಿಗೂ ಸೈತಾನುಗಳಂತೆ. ಅಂದರೆ ನಾವು ಸೈತಾನುಗಳ ಥರ ಕಾಣ್ತಿದ್ವಿ. ಸೈತಾನುಗಳು ಕೂಡ ಬೈಬೇಕಂದ್ರೆ ನಮ್ಮ ಪರೋಕ್ಷವಾಗಿ ನಮ್ಮನ್ನೆಲ್ಲರೂ ಕೂಡ ಸೈತಾನುಗಳು ಅನ್ನೋಂಥ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಜಿಲ್ಲಾ ಮಂತ್ರಿಗಳು ಮಾತಾಡ್ತಾರೆ. ನೋಡ್ರಿ ಇವತ್ತು ಎಂಥ ಅವ್ರ ದೌರ್ಜನ್ಯ ನೋಡ್ರಿ. ಇವತ್ತು ಒಂದು ಕಡೆ ನಮಗೆ ನಮ್ಮ